ಆಗಿದ್ದಾರೆ ಸ್ಮಿತಾ. ಜನಪ್ರಿಯ ಶೋ ಬಿಗ್ ಬಾಸ್ ಬಂದಾಗತ್ತೆ ಅನ್ನೋದು ಯಾಕೆ, ಏನು ಹೆಚ್ಚಿನ ಮಾಹಿತಿ ಏನಿದೆ ಸ್ಮಿತಾ? ಬಿಗ್ ಬಾಸ್ ಮನೆ ಆಗಿರಬಹುದು, ಸ್ಮಾಲ್ ಬಾಸ್ ಮನೆ ಆಗಿರಬಹುದು, ಯಾವುದೇ ಚಟುವಟಿಕೆಯನ್ನ ಒಂದು ನಗರ ವ್ಯಾಪ್ತಿಯಲ್ಲಿ ಅಥವಾ ಗ್ರಾಮೀಣ ವ್ಯಾಪ್ತಿಯಲ್ಲಿ ನಡೆಸ್ತೀರಿ ಅಂದ್ರೆ ಆಯಾ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ಹಾಗೆ ಜಿಲ್ಲಾಡಳಿತದಿಂದ ಒಂದಷ್ಟು ಅನುಮತಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಆ ಒಂದು ಮನೆ ಕಟ್ಟೋದ್ರಿಂದ ಹಿಡಿದ್ಬಿಟ್ಟು ಒಂದು ಸಾರ್ವಜನಿಕ ಮೆರವಣಿಗೆ ಮಾಡೋದ್ರವರೆಗೂ ಕೂಡ ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗತ್ತೆ. ನಿಯಮವನ್ನ ಪಾಲನೆ ಮಾಡದೆ ಅನುಮತಿಯನ್ನ ಪಡ್ಕೊಳ್ದಲೆ ನಾವೇನಾದ್ರೂ ಮಾಡ್ತೀವಿ ಅಂತ ಹೋದ್ರೆ ಅದು ಕಾನೂನು ಬಾಹಿರ ಚಟುವಟಿಕೆ ಆಗತ್ತೆ. ಇದೀಗ ಬಿಗ್ ಬಾಸ್ ಹೌಸ್ ಏನಿದೆ ಬಿಡದಿ ಸಮೀಪದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ ಪಾರ್ಕ್, ಈ ಜಾಗದಲ್ಲಿ ಸದ್ಯಕ್ಕೆ ಈ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇರೋದು. ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದಷ್ಟು ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಬೆಳಗ್ಗಿನಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ನೋಟಿಸ್ ಅನ್ನ ಕೂಡ ತಹಶೀಲ್ದಾರ್ ಕಚೇರಿಯಿಂದ ನೀಡುವ ನಿರ್ಧಾರಕ್ಕೆ ಬರಲಾಗಿತ್ತು. ಆದ್ರೆ ನೋಡಿ, ಈಗ ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಸ್ಮಿತಾ, ಜಸ್ಟ್ ಹೋಲ್ಡ್ ಸ್ಮಿತಾ. ಈ ಕ್ಷಣದಿಂದಲೇ ಬಿಗ್ ಬಾಸ್ ಶೂಟಿಂಗ್ ಬಂದ್ ಬಂದ್ ಬಂದ್. ಬಿಗ್ ಬಾಸ್ ಶೂಟಿಂಗ್ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು ಜಿಲ್ಲಾಡಳಿತ ಖಡಕ್ ಆದೇಶವನ್ನ ಕೊಟ್ಟಿದೆ. ಬಿಗ್ ಬಾಸ್ ಈ ಕ್ಷಣದಿಂದ ಶೂಟಿಂಗ್ ಮಾಡೋದಿಲ್ಲ. ಈ ಕ್ಷಣದಿಂದ ಬಿಗ್ ಬಾಸ್ ಶೋ ಬಹುತೇಕ ಇರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಜಾಲಿವುಡ್ ಸ್ಟುಡಿಯೋ ಏನಿದೆಯಲ್ಲ, ಕಾನೂನು ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದ್ ಮಾಡಿ ಆ ಸ್ಟುಡಿಯೋ ಇದ್ದಂತ ಜಾಗದ ಗೇಟ್ ಅನ್ನ ಸೀಸ್ ಮಾಡ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. 7 ಗಂಟೆವರೆಗೂ ಕೂಡ ಟೈಮ್ ಇದೆ. ಒಳಗಡೆ ಯಾರ್ಯಾರು ಇದ್ದೀರಿ ಬೇಗ ನೀವು ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಹೋಗ್ಬೇಕು ಅಂತೇಳಿ ಹೇಳಿದೆ ಜಿಲ್ಲಾಡಳಿತ. ಈ ಕ್ಷಣದಿಂದಲೇ ಅಲ್ಲಿ ಶೂಟಿಂಗ್ ನಡೆಯೋದಿಲ್ಲ, ಬಿಗ್ ಬಾಸ್ ಶೂಟಿಂಗ್ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಬೆಂಗಳೂರು ಜಿಲ್ಲಾಡಳಿತ. ಖಡಕ್ ಆದೇಶವನ್ನ ಕೊಟ್ಟಿದೆ. ಇವರು ನೋಟಿಸ್ ಕೊಡೋದಕ್ಕೆ ಬಂದಾಗ ನೋಟಿಸ್ ರಿಸೀವ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಆಗ ತಹಶೀಲ್ದಾರ್ ಖಡಕ್ ಆಗಿ ಹೇಳ್ತಾರೆ, ಅರ್ಧ ಗಂಟೆ ಏನ್ ಮಾಡ್ತಾ ಇದ್ರಿ, ಯಾಕೆ ಕಾಯಿಸಿದ್ರಿ, ನೋಟಿಸ್ ಯಾಕೆ ರಿಸೀವ್ ಮಾಡ್ಲಿಕ್ಕೆ ನೀವು ಬೇಗ ಬರಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಅದೆಲ್ಲ ಆಗಿ ಈಗ ನೋಟಿಸ್ ಅನ್ನ ರಿಸೀವ್ ಮಾಡಿ ಆಗಿದೆ. ಬಿಗ್ ಬಾಸ್ ನಡೀತಾ ಇದ್ದಂತ ಆ ಜಾಗ ಜಾಲಿವುಡ್ ಸ್ಟುಡಿಯೋ, ಆ ಸ್ಟುಡಿಯೋ ಈ ಕಾರ್ಯಕ್ರಮಕ್ಕೆ ಮತ್ತೆ ಅಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ ಮತ್ತೊಂದು ಯಾವುದೇ ಕಾನೂನಿನ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಜಾಲಿವುಡ್ ಸ್ಟುಡಿಯೋದ ಗೇಟ್ ಅನ್ನ ಸೀಸ್ ಮಾಡ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಬೀಗ ಹಾಕಿದ್ದಾರೆ. ಸಂಜೆ 7 ಗಂಟೆ ಬಳಿಕ ಬಿಗ್ ಬಾಸ್ ಮನೆ ಬಂದ್ ಆಗುತ್ತೆ. ಯಾರೂ ಮನೆಯೊಳಗೆ ಇರೋದಿಲ್ಲ. ಸಂಜೆ 7 ಗಂಟೆವರೆಗೆ ಮಾತ್ರ ಎಕ್ಸಿಟ್ ಗೇಟ್ ಓಪನ್ ಇರುತ್ತೆ. ನೀವು ಏನೇನ್ ನಿಮ್ಮ ಗಂಟು ಮೂಟೆ ಇದ್ರು ಕಟ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿದೆ ಜಿಲ್ಲಾಡಳಿತ. 7 ಗಂಟೆ ಒಳಗೆ ಎಲ್ಲರೂ ಕೂಡ ಹೊರಗಡೆ ಹೋಗ್ಲೇಬೇಕು. ಸಂಜೆ 7 ಗಂಟೆ ಬಳಿಕ ಬಿಗ್ ಬಾಸ್ ಮನೆ ಬಂದ್, ಶೂಟಿಂಗ್ ಎಲ್ಲ ಬಂದ್ ಆಗುತ್ತೆ. ಜನಪ್ರಿಯ ಶೋ ಬಿಗ್ ಬಾಸ್, ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ರು ಬಿಗ್ ಬಾಸ್ ಶೋನ. ಹಾಗಾಗಿ ಯಶಸ್ವಿಯಾಗಿ ನಡೀತಾ ಇತ್ತು ಬಿಗ್ ಬಾಸ್. ಈಗಷ್ಟೇ ಆರಂಭ ಆಗಿತ್ತು. ಕೆಲವು ಸ್ಪರ್ಧಿಗಳೆಲ್ಲ ಇದ್ರು. ಮೊದಲ ಎಲಿಮಿನೇಷನ್ ಕೂಡ ಆಗಿತ್ತು. ಪ್ರತಿದಿನವೂ ಕೂಡ ಏನೇನಾಗುತ್ತೆ ಅಂತ ಹೇಳಿ ಜನ ಟಿವಿ ಮುಂದೆ ಬಿಗ್ ಬಾಸ್ ಶೋಗೋಸ್ಕರ ಕಾದು ಕುಳಿತಾ ಇದ್ರು. ಆದ್ರೆ ಈ ರೀತಿಯ ಒಂದು ಸಮಸ್ಯೆ ಆಗಿರೋದ್ರಿಂದಾಗಿ ಬಹುತೇಕ ಈಗ ಬಂದೇ ಆಗುತ್ತೆ. ಸ್ಟುಡಿಯೋ ಬಂದಾಗಿದೆ. ಒಳಗಡೆ ಇರೋರೆಲ್ಲ 7 ಗಂಟೆ ಒಳಗಡೆ ಹೊರಗಡೆ ಬರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಅವರಿಗೆಲ್ಲ ಸೂಚನೆ ಕೊಟ್ಟಿದೆ. ಕನ್ನಡ ಪರ ಸಂಘಟನೆಯವರೆಲ್ಲ ಬಂದಿದ್ದಾರೆ. ಆ ಗೇಟ್ ಅನ್ನ ಬಂದ್ ಮಾಡ್ತಿರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಾವು ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ನಡೀತಾ ಇದ್ದಂತ ಆ ಜಾಗ ಜಾಲಿವುಡ್ ಸ್ಟುಡಿಯೋದ ಆ ಗೇಟ್ ಅನ್ನ ಬಂದ್ ಮಾಡಿ ಸೀಲ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ತಹಶೀಲ್ದಾರರು ಅಲ್ಲೇ ಇದ್ದಾರೆ. ನೋಟಿಸ್ ಕೊಟ್ಟಾಗ ತೆಗೆದುಕೊಳ್ಳೋದಕ್ಕೆ ರಿಸೀವ್ ಮಾಡೋದಕ್ಕೆ ಲೇಟ್ ಮಾಡಿದ್ರು. ಆಗ ತರಾಟೆಗೂ ಕೂಡ ತೆಗೆದುಕೊಂಡ್ರು. ಅಗೈನ್ ಸ್ಮಿತಾ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಸ್ಮಿತಾ, ಯಾಕಿದು ಕಾಂಟ್ರವರ್ಸಿ ಆಯ್ತು, ಯಾಕೆ ಬಂದಾಯ್ತು? ಟೆಕ್ನಿಕಲಿ ಕಾನೂನಿನ ಪ್ರಕಾರ ಇವರು ಯಾವ ನಿಯಮವನ್ನ ಪಾಲಿಸಿಲ್ಲ ಸ್ಮಿತಾ? ಈ ಮಾಲಿನ್ಯ ವಿಚಾರದಲ್ಲಿ ಎಸ್ಪೆಷಲಿ ರಂಜಿತ್ ಕೆಲವೊಂದಷ್ಟು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಅದು ಬಿಗ್ ಬಾಸ್ ಹೌಸ್ ಆದ್ರೂ ಆಯ್ತು, ಸ್ಮಾಲ್ ಬಾಸ್ ಹೌಸ್ ಆದ್ರೂ ಆಯ್ತು, ಅಥವಾ ರೋಡಲ್ಲಿ ನಡೆಸುವಂತಹ ಮೆರವಣಿಗೆ ಆದ್ರೂ ಆಯ್ತು, ಅನುಮತಿ ಮೀರಿ ಅಥವಾ ಅನುಮತಿ ಪಡೆಯದೆ ನಾವು ಆಡಿದ್ದೇ ಆಟ ಅಂತ ಹೇಳಲಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಇವತ್ತು ಬಿಗ್ ಬಾಸ್ ಹೌಸ್ಗೆ ಏನ್ ಬೀಗ ಹಾಕ್ತಿದ್ದಾರೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು.
ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಜಾಗದಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್ ರಂಜಿತ್. ಇಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯವನ್ನ ಯಾವುದೇ ರೀತಿಯ ಸಂಸ್ಕರಣೆ ಮಾಡದಲೆ ಹಾಗೆ ಬಿಡಲಾಗ್ತಾ ಇತ್ತು. ಹಾಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಸಂಸ್ಕರಣೆ ಮಾಡದಲೆ ಆಚೆ ಹಾಕಲಾಗ್ತಾ ಇತ್ತು. ಈ ರೀತಿ ಸಾಲು ಸಾಲು ಆರೋಪಗಳು ಈ ಬಿಗ್ ಬಾಸ್ ಹೌಸ್ ಶೂಟಿಂಗ್ ಏನ್ ನಡೀತಾ ಇದೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೇಳೋಕ್ ಸಿಕ್ತು. ನೋಟಿಸ್ ಕೊಟ್ರೆ ಅದನ್ನ ಪಡ್ಕೊಳ್ಳೋಕೆ ವಿಳಂಬ, ಉದ್ದಟತನ, ಅದರ ಜೊತೆಯಲ್ಲಿ ವಿದ್ಯುತ್ ಇಲಾಖೆ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಇವತ್ತು ಬೆಳಗ್ಗೆ ಅಷ್ಟೇ ಆದೇಶ ನೀಡಿತ್ತು, ನಾವು ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಬೆಳಗ್ಗಿನಿಂದಲೇ ಒಂದು ಹಂತದ ಸೂಚನೆ ಸಿಗ್ತಾ ಇತ್ತು. ಈ ಬಾರಿಯ ಬಿಗ್ ಬಾಸ್ ಏನ್ ನಡೀತಾ ಇದೆ ಈ ಇಡೀ ತಂಡಕ್ಕೆ ಒಂದು ಆಘಾತಕಾರಿ ಸುದ್ದಿ ಸಂಜೆ ಒಳಗೆ ಬರಬಹುದು ಅಂತ ಹೇಳಿ ಅದಕ್ಕೆ ಫಲಶ್ರುತಿ ಅನ್ನೋ ರೀತಿಯಲ್ಲಿ ನಾವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಆ ಶೂಟಿಂಗ್ ನಡೀತಾ ಇದ್ದ ಜಾಗ ಏನಿತ್ತು ಅದಕ್ಕೆ ಬೀಗವನ್ನ ಹಾಕಿ ಸೀಲ್ ಮಾಡಲಾಗಿದೆ. ಇನ್ನು 7 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. 7 ಗಂಟೆ ಒಳಗಾಗಿ ಎಲ್ಲರೂ ಕೂಡ ಪ್ರದೇಶವನ್ನ ಖಾಲಿ ಮಾಡಬೇಕು ಅಂತ ಹೇಳಿ. ರಂಜಿತ್, ಇದು ಈಗಲೂ ಕೂಡ ಬಹಳ ದೊಡ್ಡ ಕಾಂಪ್ಲಿಕೇಟೆಡ್ ವಿಚಾರ ಏನಲ್ಲ ನೋಡಿ. ನಿಯಮವನ್ನ ಪಾಲನೆ ಮಾಡಲೇಬೇಕು. ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಯಮ ಉಲ್ಲಂಘನೆ ಆಗಿದೆ ಅಂತಂದ್ರೆ ಈ ಸರ್ಕಾರದ ಅಧಿಕಾರಿಗಳು ಹಾಗೆ ಸರ್ಕಾರದ ಕಡೆಯಿಂದ ನೀಡಲಾಗುವಂತಹ ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ, ಅಥವಾ ಸಮಯಾವಕಾಶವನ್ನ ಕೇಳಲಿಕ್ಕೆ ಮನವಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇರುತ್ತೆ. ಇದೆಲ್ಲವನ್ನ ಮಾಡಿದ್ರೆ ಬಹುಶಃ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಇರ್ತಿತ್ತು. ಆದ್ರೆ ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಇಸ್ಕೊಳ್ಳೋಕೆ ಅರ್ಧ ಗಂಟೆ, ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಸ್ಪಂದನೆ ಮಾಡಲಿಕ್ಕೆ ದಿನಗಟ್ಟಲೆ ನೀವು ಕಾಯಿಸ್ತೀರಿ ಅಂತಾದ್ರೆ ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ತಮ್ಮ ಕರ್ತವ್ಯವನ್ನ ನಿರ್ವಹಿಸಲೇಬೇಕಾದ ದಾಯಿತ್ವ ಕೂಡ ಅವರಿಗಿರುತ್ತೆ. ಅದು ಜನಪ್ರಿಯ ಶೋನೋ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೋ, ಅದರಲ್ಲಿ 100 ಮಂದಿ ಕೆಲಸ ಮಾಡುವವರಿದ್ದಾರೆ, ಅವ್ರ ಭವಿಷ್ಯದ ಚಿಂತೆ, ಇದೆಲ್ಲವೂ ಕೂಡ ಇದೆ ನಿಜ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಗಮನ ಸೆಳೆಯೋದು ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋದು. ನಿಯಮವನ್ನ ಯಾರೇ ಉಲ್ಲಂಘಿಸಿದ್ರು ಕೂಡ ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಜನಪ್ರಿಯ ಶೋ ಆಗ್ಲಿ ಅಥವಾ ನಾನು ಆಗ್ಲೇ ಹೇಳಿದಾಗೆ ಬೀದಿ ಮೆರವಣಿಗೆ ಆಗ್ಲಿ, ನಿಯಮ ಉಲ್ಲಂಘನೆ ಆಯಿತು ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಅಧಿಕಾರಿಗಳಿಗೂ ಇರುತ್ತೆ ಅನ್ನೋದಕ್ಕೆ ಇವತ್ತು ಏನು ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಈ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇದ್ದ ಮನೆಗೆ ಬೀಗ ಹಾಕಲಾಗಿದೆ. ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಬಹುಶಃ ನಾನಾಗ್ಲೇ ಹೇಳಿದಾಗೆ ರಂಜಿತ್, ಇದು ಈಗಲೂ ಕೂಡ ಅವಕಾಶ ಇದೆ. ಒಂದಷ್ಟು ದಂಡ ಪಾವತಿ ಮಾಡಿಯೋ ಅಥವಾ ತಪ್ಪಾಯ್ತು ಅಂತ ಹೇಳಿ ಅಪಾಲಜಿ ಲೆಟರ್ ಕೊಟ್ಟು ಅಥವಾ ಏನ್ ನಿಯಮಗಳಿದೆ ಆ ನಿಯಮವನ್ನ ಪಾಲಿಸ್ತೀವಿ ಅಂತ ಹೇಳಿ ಮುಚ್ಚಳಿಕೆ ಬರ್ಕೊಟ್ಟು ಈ ರೀತಿ ಕಾನೂನಾತ್ಮಕವಾಗಿ ಇರುವ ಅಂಶಗಳನ್ನ ಪಾಲನೆ ಮಾಡಿ ಮತ್ತೊಮ್ಮೆ ಶೂಟಿಂಗ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನಗಳನ್ನ ಪಡಬಹುದು. ಕಾನೂನನ್ನ ನಾವು ಮೀರೋದಿಲ್ಲ, ಕಾನೂನಿನ ಅಡಿಯಲ್ಲೇ ವರ್ತನೆ ಮಾಡ್ತೀವಿ ಅಂದ್ರೆ ಬಹುಶಃ ಇದು ಮತ್ತೊಮ್ಮೆ ಶೂಟಿಂಗು ಇತ್ಯಾದಿ ಚಿತ್ರೀಕರಣ ಮುಂದುವರಿಬಹುದು. ಅಥವಾ ನಾವು ಬಿಗ್ ಬಾಸ್ ನಾವು ಆಡಿದ್ದೇ ಆಟ ಅಂತ ಹೇಳಿ ಆ ಉದ್ದಟತನ ಮತ್ತೆ ಮುಂದುವರಿಸಿದ್ರೆ ಬಹುಶಃ ಈ ಬಾರಿಯ ಈ ಸೀಸನ್ 12 ಏನು ಇಲ್ಲಿಗೆ ನಿಂತು ಹೋಗುವ ಅನಿವಾರ್ಯತೆ ಎದುರಾದ್ರೂ ಅಚ್ಚರಿ ಇಲ್ಲ. ರಂಜಿತ್, ಸ್ಮಿತಾ, ಇವರು ಕೇವಲ ಶೋಗ್ ಮಾತ್ರ ಬಿಗ್ ಬಾಸ್, ವ್ಯವಸ್ಥೆಗೆ ಬಿಗ್ ಬಾಸ್ ಅಲ್ಲ. ಆದ್ರೆ ಒಂದು ಸಾಮಾನ್ಯವಾದಂತ ಪರಿಜ್ಞಾನ ಅಲ್ವಾ, ಇಷ್ಟು ದೊಡ್ಡ ಶೋ ನಡೀತಾ ಇದೆ, ಹಿಂಗಿರುವಾಗ ನಾವು ಕಾನೂನನ್ನ ಪಾಲಿಸಬೇಕು ಅನ್ನೋದು. ಸ್ಮಿತಾ, ನಿಮ್ಮನ್ನು ಮಾತಾಡಿಸ್ತಾಗಿದ್ದಾರೆ. ಸ್ಮಿತಾ, ಜನಪ್ರಿಯ ಶೋ ಬಿಗ್ ಬಾಸ್ ಬಂದಾಗತ್ತೆ ಅನ್ನೋದು ಯಾಕೆ, ಏನು ಹೆಚ್ಚಿನ ಮಾಹಿತಿ ಏನಿದೆ ಸ್ಮಿತಾ? ಬಿಗ್ ಬಾಸ್ ಮನೆ ಆಗಿರಬಹುದು, ಸ್ಮಾಲ್ ಬಾಸ್ ಮನೆ ಆಗಿರಬಹುದು, ಯಾವುದೇ ಚಟುವಟಿಕೆಯನ್ನ ಒಂದು ನಗರ ವ್ಯಾಪ್ತಿಯಲ್ಲಿ ಅಥವಾ ಗ್ರಾಮೀಣ ವ್ಯಾಪ್ತಿಯಲ್ಲಿ ನಡೆಸ್ತೀರಿ ಅಂದ್ರೆ ಆಯಾ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಂದ ಹಾಗೆ ಜಿಲ್ಲಾಡಳಿತದಿಂದ ಒಂದಷ್ಟು ಅನುಮತಿಯನ್ನ ಕಡ್ಡಾಯವಾಗಿ ಪಡೆದುಕೊಳ್ಳಲೇಬೇಕು. ಒಂದು ಮನೆ ಕಟ್ಟೋದ್ರಿಂದ ಹಿಡಿದ್ಬಿಟ್ಟು ಒಂದು ಸಾರ್ವಜನಿಕ ಮೆರವಣಿಗೆ ಮಾಡೋದ್ರವರೆಗೂ ಕೂಡ ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗತ್ತೆ. ನಿಯಮವನ್ನ ಪಾಲನೆ ಮಾಡದೆ ಅನುಮತಿಯನ್ನ ಪಡ್ಕೊಳ್ದಲೆ ನಾವೇನಾದ್ರೂ ಮಾಡ್ತೀವಿ ಅಂತ ಹೋದ್ರೆ ಅದು ಕಾನೂನು ಬಾಹಿರ ಚಟುವಟಿಕೆ ಆಗತ್ತೆ. ಇದೀಗ ಬಿಗ್ ಬಾಸ್ ಹೌಸ್ ಏನಿದೆ ಬಿಡದಿ ಸಮೀಪದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ ಪಾರ್ಕ್, ಈ ಜಾಗದಲ್ಲಿ ಸದ್ಯಕ್ಕೆ ಈ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇರೋದು. ಈ ಒಂದು ಜಾಗದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದಷ್ಟು ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನೋದು ಬೆಳಗ್ಗಿನಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ನೋಟಿಸ್ ಅನ್ನ ಕೂಡ ತಹಶೀಲ್ದಾರ್ ಕಚೇರಿಯಿಂದ ನೀಡುವ ನಿರ್ಧಾರಕ್ಕೆ ಬರಲಾಗಿತ್ತು. ಆದ್ರೆ ನೋಡಿ, ಈಗ ಸುದ್ದಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಸ್ಮಿತಾ, ಜಸ್ಟ್ ಹೋಲ್ಡ್. ಸ್ಮಿತಾ, ಈ ಕ್ಷಣದಿಂದಲೇ ಬಿಗ್ ಬಾಸ್ ಶೂಟಿಂಗ್ ಬಂದ್. ಬಿಗ್ ಬಾಸ್ ಶೂಟಿಂಗ್ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು ಜಿಲ್ಲಾಡಳಿತ ಖಡಕ್ ಆದೇಶವನ್ನ ಕೊಟ್ಟಿದೆ. ಬಿಗ್ ಬಾಸ್ ಈ ಕ್ಷಣದಿಂದ ಶೂಟಿಂಗ್ ಮಾಡೋದಿಲ್ಲ. ಈ ಕ್ಷಣದಿಂದ ಬಿಗ್ ಬಾಸ್ ಶೋ ಬಹುತೇಕ ಇರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಆ ಜಾಲಿವುಡ್ ಸ್ಟುಡಿಯೋ ಏನಿದೆಯಲ್ಲ, ಕಾನೂನು ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದ್ ಮಾಡಿ
ಆ ಸ್ಟುಡಿಯೋ ಇದ್ದಂತ ಜಾಗದ ಗೇಟ್ ಅನ್ನ ಸೀಸ್ ಮಾಡ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. 7 ಗಂಟೆವರೆಗೂ ಕೂಡ ಟೈಮ್ ಇದೆ. ಒಳಗಡೆ ಯಾರ್ಯಾರು ಇದ್ದೀರಿ ಬೇಗ ನೀವು ಗಂಟು ಮೂಟೆ ಕಟ್ಕೊಂಡು ಹೊರಗಡೆ ಹೋಗ್ಬೇಕು ಅಂತೇಳಿ ಹೇಳಿದೆ ಜಿಲ್ಲಾಡಳಿತ. ಈ ಕ್ಷಣದಿಂದಲೇ ಅಲ್ಲಿ ಶೂಟಿಂಗ್ ನಡೆಯೋದಿಲ್ಲ, ಬಿಗ್ ಬಾಸ್ ಶೂಟಿಂಗ್ ನಿಲ್ಲಿಸುವಂತೆ ಸೂಚನೆಯನ್ನ ಕೊಟ್ಟಿದೆ ಬೆಂಗಳೂರು ಜಿಲ್ಲಾಡಳಿತ. ಖಡಕ್ ಆದೇಶವನ್ನ ಕೊಟ್ಟಿದೆ. ಇವರು ನೋಟಿಸ್ ಕೊಡೋದಕ್ಕೆ ಬಂದಾಗ ನೋಟಿಸ್ ರಿಸೀವ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಆಗ ತಹಶೀಲ್ದಾರ್ ಖಡಕ್ ಆಗಿ ಹೇಳ್ತಾರೆ, ಅರ್ಧ ಗಂಟೆ ಏನ್ ಮಾಡ್ತಾ ಇದ್ರಿ, ಯಾಕೆ ಕಾಯಿಸಿದ್ರಿ, ನೋಟಿಸ್ ಯಾಕೆ ರಿಸೀವ್ ಮಾಡ್ಲಿಕ್ಕೆ ನೀವು ಬೇಗ ಬರಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಅದೆಲ್ಲ ಆಗಿ ಈಗ ನೋಟಿಸ್ ಅನ್ನ ರಿಸೀವ್ ಮಾಡಿ ಆಗಿದೆ. ಬಿಗ್ ಬಾಸ್ ನಡೀತಾ ಇದ್ದಂತ ಆ ಜಾಗ ಜಾಲಿವುಡ್ ಸ್ಟುಡಿಯೋ. ಆ ಸ್ಟುಡಿಯೋ ಈ ಕಾರ್ಯಕ್ರಮಕ್ಕೆ ಮತ್ತೆ ಅಲ್ಲಿ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ ಮತ್ತೊಂದು ಯಾವುದೇ ಕಾನೂನಿನ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಜಾಲಿವುಡ್ ಸ್ಟುಡಿಯೋದ ಗೇಟ್ ಅನ್ನ ಸೀಸ್ ಮಾಡ್ತಾ ಇರುವಂತ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಬೀಗ ಹಾಕಿದ್ದಾರೆ. ಸಂಜೆ 7 ಗಂಟೆ ಬಳಿಕ ಬಿಗ್ ಬಾಸ್ ಮನೆ ಬಂದ್ ಆಗುತ್ತೆ. ಯಾರೂ ಮನೆಯೊಳಗೆ ಇರೋದಿಲ್ಲ. ಸಂಜೆ 7 ಗಂಟೆವರೆಗೆ ಮಾತ್ರ ಎಕ್ಸಿಟ್ ಗೇಟ್ ಓಪನ್ ಇರುತ್ತೆ. ನೀವು ಏನೇನ್ ನಿಮ್ಮ ಗಂಟು ಮೂಟೆ ಇದ್ರು ಕಟ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿದೆ ಜಿಲ್ಲಾಡಳಿತ. 7 ಗಂಟೆ ಒಳಗೆ ಎಲ್ಲರೂ ಕೂಡ ಹೊರಗಡೆ ಹೋಗ್ಲೇಬೇಕು. ಸಂಜೆ 7 ಗಂಟೆ ಬಳಿಕ ಬಿಗ್ ಬಾಸ್ ಮನೆ ಬಂದ್, ಶೂಟಿಂಗ್ ಎಲ್ಲ ಬಂದ್ ಆಗುತ್ತೆ. ಜನಪ್ರಿಯ ಶೋ ಬಿಗ್ ಬಾಸ್. ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ನೋಡ್ತಾ ಇದ್ರು ಬಿಗ್ ಬಾಸ್ ಶೋನ. ಹಾಗಾಗಿ ಯಶಸ್ವಿಯಾಗಿ ನಡೀತಾ ಇತ್ತು ಬಿಗ್ ಬಾಸ್. ಈಗಷ್ಟೇ ಆರಂಭ ಆಗಿತ್ತು. ಕೆಲವು ಸ್ಪರ್ಧಿಗಳೆಲ್ಲ ಇದ್ರು. ಮೊದಲ ಎಲಿಮಿನೇಷನ್ ಕೂಡ ಆಗಿತ್ತು. ಪ್ರತಿದಿನವೂ ಕೂಡ ಏನೇನಾಗುತ್ತೆ ಅಂತ ಹೇಳಿ ಜನ ಟಿವಿ ಮುಂದೆ ಬಿಗ್ ಬಾಸ್ ಶೋಗೋಸ್ಕರ ಕಾದು ಕುಳಿತಾ ಇದ್ರು. ಆದ್ರೆ ಈ ರೀತಿಯ ಒಂದು ಸಮಸ್ಯೆ ಆಗಿರೋದ್ರಿಂದಾಗಿ ಬಹುತೇಕ ಈಗ ಬಂದೇ ಆಗುತ್ತೆ. ಸ್ಟುಡಿಯೋ ಬಂದಾಗಿದೆ. ಒಳಗಡೆ ಇರೋರೆಲ್ಲ 7 ಗಂಟೆ ಒಳಗಡೆ ಹೊರಗಡೆ ಬರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಅವರಿಗೆಲ್ಲ ಸೂಚನೆ ಕೊಟ್ಟಿದೆ. ಕನ್ನಡ ಪರ ಸಂಘಟನೆಯವರೆಲ್ಲ ಬಂದಿದ್ದಾರೆ. ಆ ಗೇಟ್ ಅನ್ನ ಬಂದ್ ಮಾಡ್ತಿರುವಂತಹ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತಾವು ನೋಡ್ತಾ ಇದ್ದೀರಿ. ಬಿಗ್ ಬಾಸ್ ನಡೀತಾ ಇದ್ದಂತ ಆ ಜಾಗ ಜಾಲಿವುಡ್ ಸ್ಟುಡಿಯೋದ ಆ ಗೇಟ್ ಅನ್ನ ಬಂದ್ ಮಾಡಿ ಸೀಲ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ತಹಶೀಲ್ದಾರರು ಅಲ್ಲೇ ಇದ್ದಾರೆ. ನೋಟಿಸ್ ಕೊಟ್ಟಾಗ ತೆಗೆದುಕೊಳ್ಳೋದಕ್ಕೆ ರಿಸೀವ್ ಮಾಡೋದಕ್ಕೆ ಲೇಟ್ ಮಾಡಿದ್ರು. ಆಗ ತರಾಟೆಗೂ ಕೂಡ ತೆಗೆದುಕೊಂಡ್ರು. ಅಗೈನ್ ಸ್ಮಿತಾ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ. ಸ್ಮಿತಾ, ಯಾಕಿದು ಕಾಂಟ್ರವರ್ಸಿ ಆಯ್ತು, ಯಾಕೆ ಬಂದಾಯ್ತು? ಟೆಕ್ನಿಕಲಿ ಕಾನೂನಿನ ಪ್ರಕಾರ ಇವರು ಯಾವ ನಿಯಮವನ್ನ ಪಾಲಿಸಿಲ್ಲ ಸ್ಮಿತಾ? ಈ ಮಾಲಿನ್ಯ ವಿಚಾರದಲ್ಲಿ ಎಸ್ಪೆಷಲಿ ರಂಜಿತ್ ಕೆಲವೊಂದಷ್ಟು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಅದು ಬಿಗ್ ಬಾಸ್ ಹೌಸ್ ಆದ್ರೂ ಆಯ್ತು, ಸ್ಮಾಲ್ ಬಾಸ್ ಹೌಸ್ ಆದ್ರೂ ಆಯ್ತು, ಅಥವಾ ರೋಡಲ್ಲಿ ನಡೆಸುವಂತಹ ಮೆರವಣಿಗೆ ಆದ್ರೂ ಆಯ್ತು, ಅನುಮತಿ ಮೀರಿ ಅಥವಾ ಅನುಮತಿ ಪಡೆಯದೆ ನಾವು ಆಡಿದ್ದೇ ಆಟ ಅಂತ ಹೇಳಲಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಹುಶಃ ಇವತ್ತು ಬಿಗ್ ಬಾಸ್ ಹೌಸ್ಗೆ ಏನ್ ಬೀಗ ಹಾಕ್ತಿದ್ದಾರೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇರೋದು. ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ಜಾಗದಲ್ಲಿ ನಡೀತಾ ಇದ್ದಂತಹ ಶೂಟಿಂಗ್. ರಂಜಿತ್, ಇಲ್ಲಿ ಅಪಾರ ಪ್ರಮಾಣದ ತ್ಯಾಜ್ಯವನ್ನ ಯಾವುದೇ ರೀತಿಯ ಸಂಸ್ಕರಣೆ ಮಾಡದಲೆ ಹಾಗೆ ಬಿಡಲಾಗ್ತಾ ಇತ್ತು. ಹಾಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ಸಂಸ್ಕರಣೆ ಮಾಡದಲೆ ಆಚೆ ಹಾಕಲಾಗ್ತಾ ಇತ್ತು. ಈ ರೀತಿ ಸಾಲು ಸಾಲು ಆರೋಪಗಳು ಈ ಬಿಗ್ ಬಾಸ್ ಹೌಸ್ ಶೂಟಿಂಗ್ ಏನ್ ನಡೀತಾ ಇದೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೇಳೋಕ್ ಸಿಕ್ತು. ನೋಟಿಸ್ ಕೊಟ್ರೆ ಅದನ್ನ ಪಡ್ಕೊಳ್ಳೋಕೆ ವಿಳಂಬ, ಉದ್ದಟತನ, ಅದರ ಜೊತೆಯಲ್ಲಿ ವಿದ್ಯುತ್ ಇಲಾಖೆ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಇವತ್ತು ಬೆಳಗ್ಗೆ ಅಷ್ಟೇ ಆದೇಶ ನೀಡಿತ್ತು, ನಾವು ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಬೆಳಗ್ಗಿನಿಂದಲೇ ಒಂದು ಹಂತದ ಸೂಚನೆ ಸಿಗ್ತಾ ಇತ್ತು. ಈ ಬಾರಿಯ ಬಿಗ್ ಬಾಸ್ ಏನ್ ನಡೀತಾ ಇದೆ ಈ ಇಡೀ ತಂಡಕ್ಕೆ ಒಂದು ಆಘಾತಕಾರಿ ಸುದ್ದಿ ಸಂಜೆ ಒಳಗೆ ಬರಬಹುದು ಅಂತ ಹೇಳಿ ಅದಕ್ಕೆ ಫಲಶ್ರುತಿ ಅನ್ನೋ ರೀತಿಯಲ್ಲಿ ನಾವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಆ ಶೂಟಿಂಗ್ ನಡೀತಾ ಇದ್ದ ಜಾಗ ಏನಿತ್ತು ಅದಕ್ಕೆ ಬೀಗವನ್ನ ಹಾಕಿ ಸೀಲ್ ಮಾಡಲಾಗಿದೆ. ಇನ್ನು 7 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. 7 ಗಂಟೆ ಒಳಗಾಗಿ ಎಲ್ಲರೂ ಕೂಡ ಪ್ರದೇಶವನ್ನ ಖಾಲಿ ಮಾಡಬೇಕು ಅಂತ ಹೇಳಿ. ರಂಜಿತ್, ಇದು ಈಗಲೂ ಕೂಡ ಬಹಳ ದೊಡ್ಡ ಕಾಂಪ್ಲಿಕೇಟೆಡ್ ವಿಚಾರ ಏನಲ್ಲ ನೋಡಿ. ನಿಯಮವನ್ನ ಪಾಲನೆ ಮಾಡಲೇಬೇಕು. ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಯಮ ಉಲ್ಲಂಘನೆ ಆಗಿದೆ ಅಂತಂದ್ರೆ ಈ ಸರ್ಕಾರದ ಅಧಿಕಾರಿಗಳು ಹಾಗೆ ಸರ್ಕಾರದ ಕಡೆಯಿಂದ ನೀಡಲಾಗುವಂತಹ ನೋಟಿಸ್ಗೆ ಉತ್ತರ ಕೊಡಬೇಕಾಗುತ್ತೆ, ಅಥವಾ ಸಮಯಾವಕಾಶವನ್ನ ಕೇಳಲಿಕ್ಕೆ ಮನವಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇರುತ್ತೆ. ಇದೆಲ್ಲವನ್ನ ಮಾಡಿದ್ರೆ ಬಹುಶಃ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಇರ್ತಿತ್ತು. ಆದ್ರೆ ನೋಟಿಸ್ ಕೊಡ್ತೀವಿ ಅಂದ್ರೆ ನೋಟಿಸ್ ಇಸ್ಕೊಳ್ಳೋಕೆ ಅರ್ಧ ಗಂಟೆ, ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡ್ತಿದ್ದೀರಿ ಅಂತಂದ್ರೆ ಅದಕ್ಕೆ ಸ್ಪಂದನೆ ಮಾಡಲಿಕ್ಕೆ ದಿನಗಟ್ಟಲೆ ನೀವು ಕಾಯಿಸ್ತೀರಿ ಅಂತಾದ್ರೆ
ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸವನ್ನ, ತಮ್ಮ ಕರ್ತವ್ಯವನ್ನ ನಿರ್ವಹಿಸಲೇಬೇಕಾದ ದಾಯಿತ್ವ ಕೂಡ ಅವರಿಗಿರುತ್ತೆ. ಅದು ಜನಪ್ರಿಯ ಶೋನೋ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೋ, ಅದರಲ್ಲಿ ನೂರಾರು ಮಂದಿ ಕೆಲಸ ಮಾಡುವವರಿದ್ದಾರೆ, ಅವ್ರ ಭವಿಷ್ಯದ ಚಿಂತೆ, ಇದೆಲ್ಲವೂ ಕೂಡ ಇದೆ ನಿಜ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಗಮನ ಸೆಳೆಯೋದು ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋದು. ನಿಯಮವನ್ನ ಯಾರೇ ಉಲ್ಲಂಘಿಸಿದ್ರು ಕೂಡ, ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಜನಪ್ರಿಯ ಶೋ ಆಗ್ಲಿ ಅಥವಾ ನಾನು ಆಗ್ಲೇ ಹೇಳಿದಾಗೆ ಬೀದಿ ಮೆರವಣಿಗೆ ಆಗ್ಲಿ, ನಿಯಮ ಉಲ್ಲಂಘನೆ ಆಯ್ತು ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಅಧಿಕಾರಿಗಳಿಗೂ ಇರುತ್ತೆ ಅನ್ನೋದಕ್ಕೆ ಇವತ್ತು ಏನು ತಹಶೀಲ್ದಾರ್ ತೇಜಸ್ವಿನಿ ಅವರ ನೇತೃತ್ವದಲ್ಲಿ ಈ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇದ್ದ ಮನೆಗೆ ಬೀಗ ಹಾಕಲಾಗಿದೆ, ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. ಬಹುಶಃ ನಾನಾಗ್ಲೇ ಹೇಳಿದಾಗೆ ರಂಜಿತ್, ಇದು ಈಗಲೂ ಕೂಡ ಅವಕಾಶ ಇದೆ. ಒಂದಷ್ಟು ದಂಡ ಪಾವತಿ ಮಾಡಿಯೋ ಅಥವಾ ತಪ್ಪಾಯ್ತು ಅಂತ ಹೇಳಿ ಅಪಾಲಜಿ ಲೆಟರ್ ಕೊಟ್ಟು ಅಥವಾ ಏನ್ ನಿಯಮಗಳಿದೆ ಆ ನಿಯಮವನ್ನ ಪಾಲಿಸ್ತೀವಿ ಅಂತ ಹೇಳಿ ಮುಚ್ಚಳಿಕೆ ಬರ್ಕೊಟ್ಟು ಈ ರೀತಿ ಕಾನೂನಾತ್ಮಕವಾಗಿ ಇರುವ ಅಂಶಗಳನ್ನ ಪಾಲನೆ ಮಾಡಿ ಮತ್ತೊಮ್ಮೆ ಶೂಟಿಂಗ್ ಅನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನಗಳನ್ನ ಪಡಬಹುದು. ಕಾನೂನನ್ನ ನಾವು ಮೀರೋದಿಲ್ಲ, ಕಾನೂನಿನ ಅಡಿಯಲ್ಲೇ ವರ್ತನೆ ಮಾಡ್ತೀವಿ ಅಂದ್ರೆ ಬಹುಶಃ ಇದು ಮತ್ತೊಮ್ಮೆ ಶೂಟಿಂಗು ಇತ್ಯಾದಿ ಚಿತ್ರೀಕರಣ ಮುಂದುವರಿಬಹುದು. ಅಥವಾ ನಾವು ಬಿಗ್ ಬಾಸ್ ನಾವು ಆಡಿದ್ದೇ ಆಟ ಅಂತ ಹೇಳಿ ಆ ಉದ್ದಟತನ ಮತ್ತೆ ಮುಂದುವರೆಸಿದ್ರೆ ಬಹುಶಃ ಈ ಬಾರಿಯ ಈ ಸೀಸನ್ 12 ಏನು ಇಲ್ಲಿಗೆ ನಿಂತು ಹೋಗೋ ಅನಿವಾರ್ಯತೆ ಎದುರಾದ್ರೂ ಅಚ್ಚರಿ ಇಲ್ಲ. ರಂಜಿತ್, ಸ್ಮಿತಾ, ಇವರು ಕೇವಲ ಶೋಗ್ ಮಾತ್ರ ಬಿಗ್ ಬಾಸ್, ವ್ಯವಸ್ಥೆಗೆ ಬಿಗ್ ಬಾಸ್ ಅಲ್ಲ. ಆದ್ರೆ ಒಂದು ಸಾಮಾನ್ಯವಾದಂತ ಪರಿಜ್ಞಾನ ಅಲ್ವಾ, ಇಷ್ಟು ದೊಡ್ಡ ಶೋ ನಡೀತಾ ಇದೆ, ಹಿಂಗಿರುವ